ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 14ನೆಯ ಭಾನುವಾರ. ಪ್ರಿಯರೇ, ದೇವರ ಪ್ರೀತಿಯಲ್ಲಿ ತಮ್ಮ ಹೊರೆಯನ್ನು ಹಗುರ ಮಾಡಿಕೊಂಡು ಇತರರ ಹೊರೆಯನ್ನು ಹಗುರ ಮಾಡಲು ಕ್ರಿಸ್ತ ಮತ್ತು ಇಂದಿನ ವಾಚನಗಳು ನಮಗೆ ಕರೆ ನೀಡುತ್ತಾ ಇವೆ. ಪ್ರಿಯರೇ, ನಾವು ಕಷ್ಟಗಳನ್ನು, ನೋವುಗಳನ್ನು, ತೊಂದರೆಗಳನ್ನು ಅನುಭವಿಸುವಾಗ ನಾವು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ, ನಾನೇ ಏಕೆ, ನನಗೆ ಏಕೆ, ದೇವರೇ ನನಗೆ ಏಕೆ ಹೀಗೆ ಮಾಡಿದೆ? ದೇವರಿಂದ ಪಡೆದ ಅನೇಕ ವರದಾನಗಳನ್ನು, ಆಶೀರ್ವಾದಗಳನ್ನು ಮರೆತು ನಾವು ನಮ್ಮ ಕಷ್ಟದಲ್ಲಿ, ನೋವಿನಲ್ಲಿ, ತೊಂದರೆಯಲ್ಲಿ ದೇವರನ್ನು ಹೀಗೆ ಪ್ರಶ್ನಿಸುತ್ತೇವೆ, ಕೆಲವೊಮ್ಮೆ ದೂಷಿಸುತ್ತೇವೆ. ಪ್ರಿಯರೇ, ಪ್ರಸಿದ್ಧ ಟೆನ್ನಿಸ್ ಆಟಗಾರ ಆರ್ಥರ್ ಆ್ಯಶ್ ಆತನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿಮಗೆ ನೆನಪಿಸಲು ಬಯಸುತ್ತೇನೆ. ಆರ್ಥರ್ ಆ್ಯಶ್ 1982ರಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾದ. ಆ ಸಂದರ್ಭದಲ್ಲಿ ವೈದ್ಯರ ಅಜಾಗರೂಕತೆಯಿಂದ ಬದಲಾದ ರಕ್ತದಿಂದ ಆತ ಮಾರಕ ಏಡ್ಸ್ ಕಾಯಿಲೆಗೆ ತುತ್ತಾಗುತ್ತಾನೆ. ಆ ಸಂದರ್ಭದಲ್ಲಿ ಪ್ರಪಂಚದ ಮೂಲೆ ಮೂಲೆಯಿಂದ ಆತನ ಅಭಿಮಾನಿಗಳು ಆತನಿಗೆ ಪತ್ರಗಳನ್ನು ಬರೆದು ಸಾಂತ್ವನವನ್ನು ಹೇಳುತ್ತಾರೆ. ಹೀಗೆ ಬಂದಂತಹ ಪತ್ರಗಳೊಂದರಲ್ಲಿ ಹೀಗೆ ಬರೆಯಲಾಗಿತ್ತು: ದೇವರು ನಿಮ್ಮನ್ನು ಈ ಮಾರಣಾಂತಿಕ ಕಾಯಿಲೆಗೆ ಏಕೆ ಆರಿಸಿಕೊಂಡರು? ನೀವು ಹೇಗೆ ಈ ಕಾಯಿಲೆಗೆ ಗುರಿಯಾದಿರಿ? ನಿಮ್ಮಂತಹ ಒಳ್ಳೆಯ ಮನುಷ್ಯರಿಗೇಕೆ ಇಂತಹ ಕಷ್ಟ? ನೀವೇ ಏಕೆ? ನಿಮಗೆ ಏಕೆ? ಇದಕ್ಕೆ ಪ್ರತ್ಯುತ್ತರವಾಗಿ ಆರ್ಥರ್ ಆ್ಯಶ್ ಹೀಗೆ ನುಡಿಯುತ್ತಾನೆ: ಪ್ರಪಂಚದಲ್ಲಿ ಸುಮಾರು 5 ಕೋಟಿ ಮಕ್ಕಳು ಟೆನ್ನಿಸ್ ಆಟವನ್ನಾಡಲು ಪ್ರಾರಂಭಿಸುತ್ತಾರೆ. ಅದರಲ್ಲಿ 50 ಲಕ್ಷ ಮಕ್ಕಳು ಟೆನ್ನಿಸ್ ಆಡಲು ಕಲಿಯುತ್ತಾರೆ. ಅವರಲ್ಲಿ 5 ಲಕ್ಷ ಜನ ವೃತ್ತಿಪರ ಟೆನ್ನಿಸ್ ಆಟಗಾರರಾಗುತ್ತಾರೆ. ಅದರಲ್ಲಿ 50,000 ಜನ ಆಟದ ವಿವಿಧ ಸುತ್ತುಗಳಿಗೆ ಬರುತ್ತಾರೆ. ಅವರಲ್ಲಿ 5,000 ಜನ ಗ್ರ್ಯಾಂಡ್ ಸ್ಲಾಮ್ಗೆ ಬರುತ್ತಾರೆ. ಅವರಲ್ಲಿ 50 ಜನ ವಿಂಬಲ್ಡನ್ಗೆ ಆಯ್ಕೆಯಾಗುತ್ತಾರೆ. ಇವರಲ್ಲಿ 4 ಜನ ಸೆಮಿಫೈನಲ್ ತಲುಪುತ್ತಾರೆ. ಅವರಲ್ಲಿ 2 ಫೈನಲ್ಗೆ ಬರುತ್ತಾರೆ. ಅಂತಿಮ ಆಟಕ್ಕೆ ತಲುಪಿದಾಗ ಆ 2ರಲ್ಲಿ ಒಬ್ಬರು ಗೆದ್ದು ಪಾರಿತೋಷಕವನ್ನು ಪಡೆಯುತ್ತಾರೆ. ನಾನು ಆ ಪ್ರಶಸ್ತಿಯನ್ನು ನನ್ನ ಕೈಗಳಲ್ಲಿ ಹಿಡಿದಿದ್ದಾಗ ನಾನು ಎಂದೂ ದೇವರನ್ನು ಕೇಳಲಿಲ್ಲ, ದೇವರೇ ನಾನೇ ಏಕೆ ಎಂದು. ಈಗ ಕಷ್ಟದಲ್ಲಿರುವಾಗ, ನೋವಿನಲ್ಲಿರುವಾಗ ದೇವರೇ ನನಗೆ ಏಕೆ ಈ ಕಷ್ಟ ಎಂದು ಕೇಳುವುದು ತರವಲ್ಲ, ಸಮಂಜಸವಲ್ಲ ಎಂದು ನುಡಿಯುತ್ತಾನೆ. ಹೌದು ಪ್ರಿಯರೇ, ಸಂತೋಷದಲ್ಲಿರುವಾಗ, ನಲಿವಿನಲ್ಲಿರುವಾಗ ನಾವು ದೇವರನ್ನು ಕೇಳದ ಪ್ರಶ್ನೆ ನೋವಿನಲ್ಲಿ, ಕಷ್ಟದಲ್ಲಿದ್ದಾಗ ಕೇಳುವುದು ಸರಿಯೇ? ಇಂದಿನ ಮೊದಲನೆಯ ವಾಚನವನ್ನು ಪ್ರವಾದಿ ಜಕರ್ಯನ ಗ್ರಂಥದಿಂದ ಆಲಿಸುತ್ತೇವೆ. ಪ್ರಿಯರೇ, ಕ್ರಿಸ್ತಪೂರ್ವ 333ನೇ ಇಸ್ವಿಯಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಜುದೆಯದ ನಾಡನ್ನು ಆಕ್ರಮಿಸಿಕೊಳ್ಳುತ್ತಾನೆ. ಜಕರ್ಯ ಪ್ರವಾದಿಯ ಕಾಲದಲ್ಲಿ ಜುದೆಯ ನಾಡು ಪ್ರಮುಖ ನಗರಗಳಲ್ಲಿ ಒಂದಾಗಿತ್ತು. ಆ ಸಮಯದಲ್ಲಿ ಜಕರ್ಯ ಪ್ರವಾದಿ ಜುದೆಯದ ಜನರಿಗೆ ದೇವರು ಅವರನ್ನು ಅವರ ಶತ್ರುಗಳಿಂದ ಬಿಡಿಸಿ ಶಾಂತಿಯನ್ನು, ನ್ಯಾಯದಿಂದ ಆಳುವ ಅರಸನಿಗೆ ಒಪ್ಪಿಸುವರು ಎಂದು ಪ್ರವಾದಿಸಿದನು. ಈ ಪ್ರವಾದನೆಯು ಹಲವು ಬಾರಿ ಮೆಸ್ಸಿಯನ, ಲೋಕಧಾರಕನ ಕುರಿತ ಪ್ರವಾದನೆ ಎಂದೆನಿಸಿದರು. ಜಕರ್ಯನ ಕಾಲದಲ್ಲಿ ಒಬ್ಬ ಅಭಿಷಿಕ್ತನನ್ನು, ರಾಜನನ್ನು ಸೂಚಿಸಲು ಬಳಸುತ್ತಿದ್ದ ಪ್ರವಾದನೆಯಾಗಿತ್ತು ಅದು. ಆ ಕಾಲದಲ್ಲಿ ಒಬ್ಬ ರಾಜ ಸಮಾರಂಭಗಳಿಗೆ ಅಥವಾ ಶಾಂತಿಯ ಸಂದರ್ಭದಲ್ಲಿ ಕತ್ತೆಯ ಮೇಲೆ ಬರುತ್ತಿದ್ದ. ಆದರೆ ಯುದ್ಧದ ಸಂದರ್ಭದಲ್ಲಿ ಕುದುರೆಯ ಮೇಲೆ ಹೋಗುವುದು ವಾಡಿಕೆಯಾಗಿತ್ತು. ಶಾಂತಿಯ ಸ್ಥಾಪನೆಯ ಸಂದರ್ಭದಲ್ಲಿ
ಹೇಸರಗತ್ತೆಯನ್ನು ಹೇರಿ ಬರುವುದು ಯಹೂದ್ಯರಲ್ಲಿ ಸಾಮಾನ್ಯವಾಗಿತ್ತು. ಏಕೆಂದರೆ ಇಸ್ರಾಯೇಲಿನಲ್ಲಿ ಒಬ್ಬ ಅರಸನ ಧ್ಯೇಯ ಗುರಿ ಸರ್ವಾಧಿಕಾರಿಯಾಗುವುದು ಅಲ್ಲ, ಬದಲಾಗಿ ನ್ಯಾಯ ಮತ್ತು ಶಾಂತಿಯನ್ನು ಸ್ಥಾಪಿಸುವುದು ಎಂದು ಅದು ಸೂಚಿಸುತ್ತೆ. ಆದ್ದರಿಂದಲೇ ಜಕರ್ಯ ಪ್ರವಾದಿ ಇಸ್ರಾಯೇಲಿನ ಜನರಿಗೆ ದೇವರು ನಿಮ್ಮನ್ನು ಗ್ರೀಕರ ಬ್ಯಾಬಿಲೋನಿಯದವರ ಕೈಯಿಂದ ಬಿಡಿಸಿ ಶಾಂತಿಯನ್ನು ಪ್ರೀತಿಯನ್ನು ನೀಡಲು ನ್ಯಾಯವನ್ನು ಸ್ಥಾಪಿಸಲು ಒಬ್ಬ ಅರಸನನ್ನು ಕಳುಹಿಸುವರು ಎಂಬ ವಾಗ್ದಾನವನ್ನು ನೀಡುವುದನ್ನು ಇಂದಿನ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆಲಿಸುತ್ತೇವೆ. ಪ್ರಿಯರೇ, ಸಂತ ಪೌಲರು ರೋಮನರಿಗೆ ಇಂದು 2 ನೊಗಗಳ ಬಗ್ಗೆ ತಿಳಿಸುತ್ತಾರೆ. ಒಂದು ದೇಹವೆಂಬ ನೊಗ, ಮತ್ತೊಂದು ಆತ್ಮವೆಂಬ ನೊಗ. ಕ್ರಿಸ್ತೇಸುವಿನಲ್ಲಿ ನಾವು ಒಂದಾಗುವ ಮೊದಲು ಪಾಪದ ನೊಗವನ್ನು ಹೊತ್ತಿದ್ದೆವು. ದೇಹದ ಆಸೆ ಆಮಿಷಗಳಿಗೆ ಒಳಗಾಗಿ ನಲಗುತ್ತಿದ್ದೆವು. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ದೇವರ ಆತ್ಮವು ನಮ್ಮಲ್ಲಿ ನೆಲೆಸುತ್ತದೆ. ಆತ ನಮ್ಮನ್ನು ಪ್ರಾಪಂಚಿಕ ಆಮಿಷಗಳಿಂದ ಬಿಡಿಸಿ ನಿತ್ಯ ಜೀವವನ್ನು ನೀಡುತ್ತಾರೆ ಎಂದು ಸಂತ ಪೌಲರು ತಿಳಿಸುತ್ತಾರೆ. ಇಂದಿನ ಶುಭ ಸಂದೇಶವನ್ನು ಮತ್ತಾಯರ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 25ರಿಂದ 30 ತನಕ ಆಲಿಸುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದು ನುಡಿಯುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಪ್ರಭುವಿನ ಸುಗಮವಾದ ಹೊರೆಯನ್ನು ಸ್ವೀಕರಿಸಲು ಇಂದು ಕರೆಯನ್ನು ನೀಡುತ್ತಿದ್ದಾರೆ ಕ್ರಿಸ್ತ. ಇಂದಿನ ಶುಭ ಸಂದೇಶದ ಅಂತ್ಯದಲ್ಲಿ ಪ್ರಭು ಶಾಂತಿಯ ಸಾಮ್ರಾಜ್ಯದ ಭರವಸೆಯನ್ನು ನೀಡುತ್ತಾರೆ. ದೇವರನ್ನು ಕಾಣಲು, ಸತ್ಯವನ್ನು ಅರಿಯಲು ಹವಣಿಸಿ ದಣಿದಿದ್ದ ಜನರನ್ನು ಕುರಿತು, ನಾನು ನಿಮಗೆ ನೀಡುವ ಶಾಂತಿ ಪ್ರಪಂಚ ನೀಡುವ ಶಾಂತಿಯಲ್ಲ, ಬದಲಾಗಿ ದೇವರ ಆತ್ಮ ನೀಡುವಂತಹ ಶಾಂತಿ ಎಂಬ ಭರವಸೆಯನ್ನು ನೀಡುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಜನರಿಗೆ ಪವಿತ್ರ ಜೀವನವನ್ನು ನಡೆಸಲು ಹಲವು ಮಾರ್ಗದರ್ಶನಗಳನ್ನು ನೀಡಿದರು. ಮೋಶೆಯ ಮೂಲಕ 10 ಆಜ್ಞೆಗಳನ್ನು ನೀಡಿದರು. ಜನರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರು. ಆದರೆ ಕಾಲಕ್ರಮೇಣ ಧಾರ್ಮಿಕ ನಾಯಕರು, ಫರಿಸಾಯರು, ಸದ್ದುಕಾಯರು, ಯಾಜಕರು ದೇವರು ನೀಡಿದ ಕಟ್ಟಳೆಗಳಿಗೆ ಅನೇಕ ಕಟ್ಟಳೆಗಳನ್ನು ಅವರು ಸೇರಿಸುತ್ತಾ ಬಂದರು. ಹಾಗಾಗಿ ಯೇಸುವಿನ ಕಾಲದಲ್ಲಿ ಸುಮಾರು 613 ನಿಬಂಧನೆಗಳು, ಕಟ್ಟಳೆಗಳು ಇದ್ದವು. ಪ್ರಿಯರೇ, ಇಂದು ನಾವು ಗೂಗಲ್ನಲ್ಲಿ ಹೋಗಿ ಜೂವಿಷ್ ಲಾಸ್ ಎಂದು ಟೈಪ್ ಮಾಡಿದರೆ ಅಥವಾ 613 ಜೂವಿಷ್ ಲಾಸ್ ಎಂದು ನಾವು ಹುಡುಕಿದರೆ ನಮಗೆ ಈ ಎಲ್ಲ ಕಟ್ಟಳೆಗಳ ವಿವರಗಳು ಸಿಗುತ್ತೆ. ಈ ಕಟ್ಟಳೆಗಳಿಂದಾಗಿ ಜನರು ನೊಂದಿದ್ದರು, ಬೇಸತ್ತು ಹೋಗಿದ್ದರು. ಸಾಮಾನ್ಯ ಜನರಿಗೆ ಇವು ಹೊರಲಾಗದ ಹೊರೆಯಾಗಿದ್ದವು, ಭಾರವಾಗಿದ್ದವು. ಈ ಕಟ್ಟಳೆಗಳನ್ನು, ಈ ನಿಬಂಧನೆಗಳನ್ನು ಅವರು ಅನುಸರಿಸದೆ ಹೋದರೆ ಅವರಿಗೆ ಶಿಕ್ಷೆಯನ್ನು ನೀಡಲಾಗುತ್ತಿತ್ತು ಮತ್ತು ಅವರನ್ನು ಧರ್ಮ ಭ್ರಷ್ಟರೆಂದು ಖಂಡಿಸುತ್ತಿದ್ದರು. ಇವೆಲ್ಲವನ್ನು ಗಮನಿಸಿದ ಯೇಸುಸ್ವಾಮಿ ಇಂದು ಜನರಿಗೆ ನುಡಿಯುತ್ತಾರೆ, ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ನೊಗ ನನ್ನ ಹೊರೆ ಹಗುರ ಎಂದು ನುಡಿಯುತ್ತಾರೆ. ಪ್ರಿಯರೇ, ಪ್ರಭು ಯೇಸುವಿನ ನೊಗವನ್ನು ಕ್ರೈಸ್ತ ಜೀವನದ ಜವಾಬ್ದಾರಿಗಳಿಗೆ, ಮೌಲ್ಯಗಳಿಗೆ ನಾವು ಹೋಲಿಸಬಹುದು. ನೊಗ ಅಂದರೆ ಒಬ್ಬರೇ ಹೊರುವಂಥದ್ದು ಅಲ್ಲ. ನಾವು ಹಳ್ಳಿಗಳಲ್ಲಿ ನೋಡಿದ್ದೇವೆ ಹೇಗೆ ಎತ್ತಿನ ಗಾಡಿಗಳಲ್ಲಿ 2 ಎತ್ತುಗಳು ಇರುತ್ತೆ, ಅಂದರೆ ಒಬ್ಬರೇ ಹೊರುವುದು ಅಲ್ಲ. ಹಾಗಾಗಿ ಕ್ರಿಸ್ತ ಇಂದು ನಡೆಯುತ್ತಿರುವುದು, ನನ್ನ ನೊಗವನ್ನು ಹೊರಬೇಕು ಅಂದರೆ ಕ್ರಿಸ್ತನು ಕೂಡ ನಮಗೆ ಹೆಗಲನ್ನು ನೀಡುತ್ತಾರೆ. ಇದರ ಅರ್ಥ ಇಷ್ಟೇ, ದೇವರಿಂದ ಬರುವಂತಹ ಆಜ್ಞೆ, ಪರೀಕ್ಷೆ ಇವು ನಮ್ಮ ಶಕ್ತಿಗೆ ನಿಲುಕುವಂತಹ, ನಮಗೆ ಸೂಕ್ತವಾದವುಗಳಂತ ಆಗಿರುತ್ತವೆ.
ದೇವರು ನಮಗೆ ಹೊರೆಯನ್ನು ನೀಡಿದರೆ ಖಂಡಿತವಾಗಿಯೂ ನಮ್ಮ ಭುಜವನ್ನು ಕೂಡ ಬಲಪಡಿಸುತ್ತಾರೆ ಎಂಬ ಭರವಸೆಯನ್ನು ಇಂದಿನ ಶುಭ ಸಂದೇಶ ನಮಗೆ ನೀಡುತ್ತಾಗಿದೆ. ಇಂದು ಕ್ರಿಸ್ತ ನಮ್ಮಿಂದ ಬಯಸುವುದು ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟವನ್ನು, ಹೊರೆಯನ್ನು, ಆ ನೊಗವನ್ನು ಪ್ರೀತಿಯಿಂದ ಹೊರಬೇಕು. ಪ್ರೀತಿ ಎಂತಹ ಕಷ್ಟವಾದ, ಭಾರವಾದ ನೊಗವನ್ನು ಕೂಡ ಹಗುರ ಮಾಡಬಲ್ಲದು ಎಂದರ್ಥ. ದೇವರ ಪ್ರೀತಿಯನ್ನು ನೆನೆದು ಇತರರನ್ನು ಮತ್ತು ದೇವರನ್ನು ಪ್ರೀತಿಸುವ ಗುಣ ನಮ್ಮ ನೊಗವನ್ನು ಹಗುರಗೊಳಿಸುತ್ತದೆ. ಇಲ್ಲಿ ಪ್ರಭು ಯೇಸು ನಮ್ಮನ್ನು ತಂದೆ ದೇವರ ಸರಳ ವಾಗ್ದಾನ ಮತ್ತು ಮಾರ್ಗದರ್ಶನದತ್ತ ಕರೆದೊಯ್ಯಲು ಪ್ರಯತ್ನಿಸುತ್ತಿದ್ದಾರೆ. ಪ್ರಭು ಯೇಸುವನ್ನು ಹಿಂಬಾಲಿಸುವ ಪ್ರತಿಯೊಬ್ಬನು ಶಾಂತಿಯನ್ನು, ವಿಶ್ರಾಂತಿಯನ್ನು ಮತ್ತು ಹೊಸತನವನ್ನು ಪಡೆಯುತ್ತಾನೆ. ನಮ್ಮ ಜೀವನದಲ್ಲಿ ಇಂದು ಇಸ್ರಾಯೇಲ್ ಜನರಿಗಿದ್ದಂತಹ 613 ಕಟ್ಟಳೆಗಳು ಇರದೇ ಇರಬಹುದು ಪ್ರಿಯರೇ. ಆದರೆ ನಾವು ನಮ್ಮದೇ ಆದ ಕಷ್ಟ, ನೋವು, ಕುಟುಂಬ, ಉದ್ಯೋಗ, ಮದುವೆ, ಮಕ್ಕಳು, ಹಣ, ಆಸ್ತಿ, ಭದ್ರತೆ, ಹೀಗೆ ಸಾವಿರಾರು ಭಾರವಾದ ಹೊರೆಗಳಿಂದ ನಾವು ಕಷ್ಟವನ್ನು ಪಡುತ್ತಾ ಇರಬಹುದು. ಇಂದು ಪ್ರಭು ಕ್ರಿಸ್ತರು ನಮಗೆ ಕರೆ ನೀಡುತ್ತಿದ್ದಾರೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ ಎಂದು. ಹಾಗಾಗಿ ಇಂದು ನಾವು ನಮ್ಮ ಪಾಪದ ಹೊರೆಗಳಿಂದ, ನಮ್ಮ ತಪ್ಪಿನಿಂದ, ನಮ್ಮ ತಪ್ಪು ನಿರ್ಧಾರಗಳಿಂದ, ನಮ್ಮ ತಪ್ಪು ಆಯ್ಕೆಗಳಿಂದ, ತಪ್ಪು ಅಭ್ಯಾಸಗಳಿಂದ, ಚಟಗಳಿಂದ ಭಾರವಾದ ಹೊರೆಯನ್ನು ಹೊತ್ತಿರಬಹುದು. ಆ ಎಲ್ಲ ಹೊರೆಗಳನ್ನು ಇಂದು ನಾವು ಬಲಿಪೀಠದ ಮುಂದೆ ಇಳಿಸಿ ನಮ್ಮ ಬದುಕನ್ನು ಹಗುರಗೊಳಿಸೋಣ. ಕ್ರಿಸ್ತನ ತತ್ವಗಳನ್ನು ಪಾಲಿಸುತ್ತಾ, ಕ್ರಿಸ್ತನ ಪ್ರೀತಿಯನ್ನು ಸವಿಯುತ್ತಾ, ನಮ್ಮ ಅನಗತ್ಯ ಭಾರವನ್ನು ಇಳಿಸಿ ಪ್ರಭು ಕ್ರಿಸ್ತರು ಬಯಸುವ ಹಾಗೆ ಉತ್ತಮವಾದ, ಪರಿಶುದ್ಧವಾದ ಕ್ರೈಸ್ತ ಜೀವನವನ್ನು ಜೀವಿಸಲು ಬೇಕಾದ ವರಗಳಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.